ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ರಸ್ತೆ ಕೊರಮರ ಭಜನೆ ಮಂದಿರ ಹತ್ತಿರ ದಿನಾಂಕ 11/8/2025 ಸೋಮವಾರ ನಡೆದ ನುಲಿಯ ಚಂದಯ್ಯ ಜಯಂತಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ. ನುಲಿಯ ಚಂದಯ್ಯನವರ ಜಯಂತಿ ಆಚರಣೆ ಕಾಯಕ ಮತ್ತು ದಾಸೋಹದ ಮೂಲಕ ಸಮಾಜಕ್ಕೆ ಬೆಳಕು ನೀಡಿದವರಲ್ಲಿ ನುಲಿಯ ಚಂದಯ್ಯರು ಒಬ್ಬರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ಸಯ್ಯದ ಆಯಿಷಾ ಕಾಯಕ ನಿಷ್ಠೆ ಹಾಗೂ ದಾಸೋಹದ ಮೂಲಕ ಸಮಾಜ ಪರಿವರ್ತನೆಗೆ ಶ್ರಮಿಸಿದವರು ಕಾಯಕ ಯೋಗಿ ವಚನಕಾರ ನುಲಿಯ ಚಂದಯ್ಯರು. ಅವರ ಕಾಯಕ ನಿಷ್ಠೆಯನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಪಾಲನೆಯನ್ನ ಮಾಡಬೇಕು ಅಂತ ಹೇಳಿ ಅಪರ ಜಿಲ್ಲಾಧಿಕಾರಿ ಸಯ್ಯದ ಆಯಿಷಾರವರು ಹೇಳಿದರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ರಸ್ತೆ ಕೊರಮರ ಭಜನೆ ಮಂದಿರದಲ್ಲಿ ಆಯೋಜಿಸಿದ್ದ ವಚನಕಾರ ನುಲಿಯ ಚಂದಯ್ಯ ಜಯಂತಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಗಿಡಕ್ಕೆ ನೀರು ಹರಿಸುವ ಮೂಲಕ ಜಯಂತಿಗೆ ಚಾಲನೆಯನ್ನು ನೀಡಿ ಮಾತನಾಡಿದರು. ನುಲಿಯ ಚಂದಯ್ಯನವರು ಬಸವಣ್ಣನವರ ಸಮಕಾಲೀನರು, ಪ್ರಮುಖ ಶರಣರಲ್ಲಿ ಒಬ್ಬರಾಗಿದ್ದರು. ಬಸವಣ್ಣನವರ ಕಾಲದಲ್ಲಿ ಮಂತ್ರಿ ಸೇವೆಯನ್ನು ಸಲ್ಲಿಸಿದ್ರು. ನುಲಿಯ ಚಂದಯ್ಯನವರ ಇಡೀ ವಚನಗಳನ್ನು ಓದಿದಾಗ ತಾನು ಕಾಯಕ ನಿರತನಾಗಿ ಪ್ರತಿನಿತ್ಯದ ಆಹಾರವನ್ನು ತಾನೇ ದುಡಿದು ತಿನ್ನಬೇಕು ಅನ್ನುವಂತಹ ಕಾಯಕ ಸಿದ್ಧಾಂತ ಅವರದಾಗಿತ್ತು. ಕಾಯಕ ದಾಸೋಹಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇಷ್ಟಲಿಂಗದಲ್ಲಿ ಆತ್ಮೋನ್ನತಿ ಕಂಡುಕೊಂಡ್ರು. ನುಲಿಯ ಹಗ್ಗನ್ನು ಹೊಸೆಯುವ ಕಾಯಕ ಮಾಡಿ ಅದನ್ನು ಮಾರಿ ಬಂದಂತಹ ಆದಾಯದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ನುಲಿಯ ಚಂದಯ್ಯನವರ ಜೀವನ, ಸಮಾಜ ಸೇವೆ, ಕಾಯಕ ನಿಷ್ಠೆ ನಮಗೆ ಮಾದರಿ. ಅವರ ತತ್ವಾದರ್ಶಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ತಿಳಿಸಿದ್ರು. ಇದಕ್ಕೆ ಮೇಲೆ ಆಸೀನರಾದ ಗಣ್ಯರೇ, ಸಾರ್ವಜನಿಕರೇ ಮತ್ತು ಮಾಧ್ಯಮ ಪ್ರತಿನಿಧಿಗಳೇ, ನುಲಿಯ ಚಂದಯ್ಯನವರು 12ನೇ ಶತಮಾನದ ಶರಣ ಚಳವಳಿಯ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರು ಕಾಯಕ ನಿಷ್ಠೆ ಮತ್ತು ದಾಸೋಹದ ತತ್ವಗಳನ್ನು ಬಲವಾಗಿ ಪ್ರತಿಪಾದಿಸಿದರು. ಅವರು ಹಗ್ಗ ನೇಯುವ ಕಾಯಕವನ್ನು ಮಾಡುತ್ತಾ ಬಂದ ಹಣದಲ್ಲಿ ದಾಸೋಹ ಮಾಡುತ್ತಾ ಜೀವನ ನಡೆಸಿದರು. ಅವರ ವಚನಗಳಲ್ಲಿ ಕಾಯಕದ ಮಹತ್ವ, ಭಕ್ತಿಯ ಶುದ್ಧತೆ ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ಎತ್ತಿ ಹಿಡಿಯುವ ವಿಚಾರಗಳನ್ನು ನಾವು ಕಾಣಬಹುದು. 12ನೇ ಶತಮಾನದ ದಾರ್ಶನಿಕರಾದ ಬಸವಣ್ಣನವರ ಸಮಕಾಲೀನ ಶರಣರಾದ ನುಲಿಯ ಚಂದಯ್ಯನವರು ರಚಿಸಿರುವ ಕಾಯಕ ಮತ್ತು ದಾಸೋಹದಂತಹ ವಚನಗಳಲ್ಲಿ ಸಮಾಜದ ನಿರ್ಮಾಣದ ತಾತ್ವಿಕ ಚಿಂತನೆಗಳು ಅಡಗಿವೆ. ಹಾಗಾಗಿ ಅವರ ಜೀವನಾದರ್ಶನಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ವಿಜಯಪುರ ಜಿಲ್ಲೆಯ ಶಿವಣಗಿ ಚಂದಯ್ಯನವರ ಹುಟ್ಟೂರಾಗಿದ್ದು, ಬಸವಾದಿ ಶರಣರೊಂದಿಗೆ ಅನುಭವ ಮಂಟಪದಲ್ಲಿ ಶರಣಚಂದಯ್ಯ ಉಳಿವಿ, ಶಿವಮೊಗ್ಗ, ಎಣ್ಣೆಹೊಳೆ, ನಂದಿಗ್ರಾಮ, ಶಾಂತಿಸಾಗರ, ಬೆಂಕಿಕೆರೆ ಮಾರ್ಗವಾಗಿ ಬರ್ತಾರೆ. ಚಂದಯ್ಯ ಅವರು ಹುಲ್ಲನ್ನು ತಂದು ಹಗ್ಗ ನೀಡುವ ಜೊತೆಗೆ ಅದರಿಂದ ಇತರ ಪರಿಕರಗಳನ್ನು ಮಾಡುವ ಕಾಯಕ ಆಗಿದ್ದರು. ಲಿಂಗನಿಷ್ಠೆಗಿಂತ ಕಾಯಕ ನಿಷ್ಠೆಯೇ ಮೇಲು ಎಂದು ಅವರು ಪ್ರತಿಪಾದಿಸಿದರು. ಜಂಗಮದಲ್ಲಿ ಅಧಿಕ ಭಕ್ತಿ, ಜಂಗಮ ಸೇವೆಯೇ ಲಿಂಗ ಪೂಜೆ ಎಂಬ ತತ್ವ ಅರಿತು ಬದುಕಿದ ನುಲಿಯ ಚಂದಯ್ಯನವರು ದಲಿತ ವರ್ಗದ ವಚನಕಾರರಾಗಿದ್ದರು. ಲಿಂಗನಿಷ್ಠೆಗಿಂತಲೂ ಕಾಯಕ ನಿಷ್ಠೆ ಮುಖ್ಯ ಎಂದು ಅವರು ಸಾರಿದ ಶ್ರೇಷ್ಠ ಅನುಭವಿಯಾಗಿದ್ದರು. ನುಲಿಯ ಚಂದಯ್ಯನವರು ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ. ಅವರು ಒಂದು ತತ್ವ, ಒಂದು ದೃಷ್ಟಿಕೋನ, ಒಂದು ಬದುಕಿನ ಮಾರ್ಗವನ್ನು ತೋರಿಸಿದವರು. ಅವರ ಆದರ್ಶಗಳು ಇಂದು ನಾವು ಪ್ರಸ್ತುತವಾಗಿ ಕಾಣಬಹುದು. ಸೊ ನುಲಿಯ ಚಂದಯ್ಯನವರು ಜಯಂತಿಯ ಎಲ್ಲರಿಗೂ ನಾನು ಶುಭ ಕೋರುತ್ತಾ, ಅವರ ತತ್ವಗಳು ಮತ್ತು ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು ಅಂತ ಹೇಳಿ ನಾನು ಎರಡು ಮಾತು. ನುಲಿಯ ಚಂದಯ್ಯ ಜಯಂತಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಗಿಡಕ್ಕೆ ನೀರು ಹರಿಸುವ ಮೂಲಕ ಜಯಂತಿಗೆ ಮಾಜಿ ಶಾಸಕರು ಹಾಗೂ ಕೊರಮ ಜನಾಂಗದ ಹಿರಿಯ ಮುಖಂಡರಾದ ಜಿ ಚಂದ್ರಣ್ಣರವರು ಚಾಲನೆಯನ್ನು ನೀಡಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೇಳ್ತಾ ಅವ್ರ ವಚನಗಳನ್ನ ಇವತ್ತು ಬಹಳ ಚೆನ್ನಾಗಿ ಇಡೀ ರಾಜ್ಯದ ರಾಷ್ಟ್ರದಲ್ಲಿದೆ.
ನಾವು ದೇಶದ ಉದ್ದಕ್ಕೂ ಜನ ಇದ್ದೇವೆ, ನಾವು ಸುಮಾರು ಕೋಟ್ಯಾಂತರ ಜನ ಇದ್ದೇವೆ. ಆದರೆ ನಾವು ಎರುಕುಲ ಅಂತ ಕರೀತಾರೆ ಆಂಧ್ರದಲ್ಲಿ, ಸುಮಾರು 40 ಲಕ್ಷ ಜನ ಇದ್ದಾರೆ. 4 ಜನ MLA ಇದ್ದಾರೆ, 2 MP ನಮಗೆ ಆಂಧ್ರದಲ್ಲಿ. ತಮಿಳುನಾಡಲ್ಲಿ ಕುರುವನ್ ನಾವು, ಅಲ್ಲಿ ಸುಮಾರು ಜನ MP MLA ಇದ್ದಾರೆ. ಅವರು ಬೇರೆ ಬೇರೆ ಪಾರ್ಟಿಗಳಲ್ಲಿ ಕೆಲಸ ಮಾಡ್ತಾರೆ. ಆ ರೀತಿಯಲ್ಲಿ ಸಂಬಂಧಗಳನ್ನು ಜೋಡಿಸ್ಕೊಂಡಿದ್ದೀವಿ ಹಿಂದೆ. ಇನ್ನು ಮುಂದೆ ಆ ರೀತಿ ಮಾಡ್ತೇವೆ, ನಾವೆಲ್ಲ ಶಕ್ತಿ ಕೊಡ್ತೀರಿ ಅಂತ ಹೇಳೋ ಮಾತನ್ನು ಹೇಳಿ, ಆದರೆ ನಾವು ಇವತ್ತು 2 ಕಾರ್ಯಕ್ರಮಗಳು ಇದ್ದಿದ್ದರಿಂದ, ಒಂದು ಇವತ್ತು ನಿವೇಶನದಲ್ಲಿ ಮಳಿಗೆಗಳನ್ನು ಕಟ್ಟಬೇಕು ಅಂತೇಳಿ ಏನಿವತ್ತು ನಮ್ಮ ಸಮಾಜದ ದಾನಿಗಳ ಮುಖಾಂತರ ಅದಕ್ಕೆ ಪೂರಕವಾಗಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ಆಗೋದ್ರ ಮುಖಾಂತರ ಇವತ್ತು ಹಿರಿಯ ಅಧಿಕಾರಿಗಳನ್ನ ಇಲ್ಲಿ ಕರೆಸಬೇಕು ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಯವರ ಆಫೀಸಲ್ಲಿ ನಡೀಬೇಕಾದಂಥ ಈ ಕಾರ್ಯಕ್ರಮ ಇವತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅವ್ರು ಒಪ್ಕೊಂಡು ದೇವನಹಳ್ಳಿ ನಗರದಲ್ಲಿ ನಿಮ್ಮ ಸಂಘದ ಕಚೇರಿ ಮುಂದೆನೇ ಮಾಡಲಿಕ್ಕೆ ಅಂತೇಳಿ ಒಪ್ಪಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರು. ಬಹಳ ಸಂತೋಷ. ಅವರಿಗೆ ಬೇರೆ ಕಾರಣಗಳು ಇರ್ತವೆ, ಆದರೂ ಸಹಿತ ನಮ್ಮ ಏನಿವತ್ತು DC ಅವರು ಡೆಪ್ಟಿ ಕಮಿಷನರ್ ಆಗಿ ಮೇಡಮ್ ಅವರು ಇಲ್ಲಿ ಬಂದಿದ್ದಾರೆ. ಅವರು ಇವತ್ತು ಈಗಾಗಲೇ ಮಾತಾಡಿ, ಯಾಕೆಂದರೆ ಇವತ್ತು ಅಧಿಕಾರಿಗಳೇ ಮಾಡಬೇಕಾಗಿರ್ತಕ್ಕಂಥದ್ದು. ಅಧಿಕಾರಿಗಳು ನಮ್ಮ ಸಮಾಜದವರನ್ನು ಕರೆಸಿ ಸಮಾಜದ ಅನೇಕ ಎಡು ತೊಡರುಗಳಲ್ಲಿ ಬದುಕ್ತಾ ಇರ್ತಕ್ಕಂಥ ಈ ಸಮಾಜಗಳು ಇದ್ರ ಮಧ್ಯೆ ಏನಿದೆ ಅಂತ ತಿಳ್ಕೊಂಡು ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿ ಮಾಡುವಂಥದ್ದೇ ಸರ್ಕಾರದ ಈ ಕಾರ್ಯಕ್ರಮಗಳು. ಅದರಿಂದ ಮಾನ್ಯ ಉಪಜಿಲ್ಲಾಧಿಕಾರಿ ಅವರಿಗೆ ನಾನು ನಮಸ್ಕಾರಗಳನ್ನು ಹೇಳಿ, ತಹಸೀಲ್ದಾರ್ ಅವರು ಹೊಸಬ್ರು ನೀವೆಲ್ಲ ನೋಡ್ಕೊಳ್ಬೇಕು, ಏನಾದರೂ ಆದರೆ ನಾವು ಇಂಥವ್ರು ತಹಸೀಲ್ದಾರ್ ದಯಮಾಡಿ ನಾವು ಮಾಡಿಕೊಡ್ಬೇಕು ಅಂತ ಕೇಳಬೇಕು. ಭಾಳ ಇದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ 2 ವರ್ಷ ಕೆಲಸ ಮಾಡಿದ್ದಾರೆ, ಈ ದೇವನಹಳ್ಳಿ ಪಕ್ಕದಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಆದರೆ ನಮ್ಮ ಜಿಲ್ಲಾ ಪಂಚಾಯತಿ ಡೆಪ್ಯೂಟಿ ಡೈರೆಕ್ಟರ್, ಅದರಿಂದ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಕಾರ್ಯಕ್ರಮವನ್ನು ಅವ್ರ ಮುಖಾಂತರ ಮಾಡಿಸುವಂಥದ್ದು ಏನಿದೆ ಇದು ಮಾಡಿಕೊಟ್ಟಿದ್ದಾರೆ. ರವಿಕುಮಾರ್ ನನಗೆ ಭಾಳ ಕಾಂಟ್ಯಾಕ್ಟಲ್ಲಿದ್ದು ಈ ಥರ ಮಾಡ್ತಾ ಇದ್ದ ಮಾಡಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಆದೇಶ ಮಾಡಿದ್ದಾರೆ ನನಗೆ ಅಂತ ಹೇಳ್ತಾ, ನಮ್ಮಲ್ಲಿ ಅನೇಕರು ಇವತ್ತು ನಮ್ಮ ಸಮಾಜದ ಅನೇಕ ಸಮುದಾಯದಲ್ಲಿರ್ತಕ್ಕಂಥ ಹಿಂದುಳಿದಂಥ ಅನೇಕರು ಇವತ್ತು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಇರ್ತಕ್ಕಂಥದ್ದನ್ನು ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆದರೆ ನಾವು ಯಾರು ಮುಂದೆ ಬರೋದಿಲ್ಲ, ಹೇಳಿಕೊಡೋದಿಲ್ಲ. ಇವತ್ತು ನಾವು 10 ಲಕ್ಷ ಜನ ಇದ್ದೀವಿ ರಾಜ್ಯದಲ್ಲಿ. ಇವತ್ತು ಪರಿಶಿಷ್ಟ ಜಾತಿನಲ್ಲಿ, ಪರಿಶಿಷ್ಟ ವರ್ಗದಲ್ಲಿ ನಾವು ಇರ್ತಕ್ಕಂಥವ್ರು. ಮಾನ್ಯ ಅಂಬೇಡ್ಕರ್ ಅವರು ಈ ಒಂದು ವ್ಯವಸ್ಥೆಯನ್ನು ಬಹಳಷ್ಟು ಹಿಂದುಳಿದಂಥ ಏನು ಸಮಾಜಗಳಿದ್ದಾವೆ ಇವರನ್ನ ಮೇಲಕ್ಕೆ ತರಬೇಕು ಅಂತಲೇ ಅವರು ಅದನ್ನು ಸಂವಿಧಾನದಲ್ಲಿ ಸೇರಿಸಿ ಅಳವಡಿಸಿ ಇವತ್ತು ನಮಗೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ನುಲಿಯ ಚಂದಯ್ಯ ಜಯಂತಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಗಿಡಕ್ಕೆ ನೀರು ಹರಿಸುವ ಮೂಲಕ ಜಯಂತಿಗೆ ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ರವರು ಮಾತನಾಡಿದರು. ಈ ದಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊದಲನೇದಾಗಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಅವರ ವತಿಯಿಂದ ಶ್ರೀ ನುಲಿಯ ಚಂದಯ್ಯ ಜಯಂತಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತದಿಂದ. ಮೇಡಮ್ ಹೇಳಿದಂಗೆ ಈಗ ನುಲಿಯ ಚಂದಯ್ಯ ಅವರ ಬದುಕಿನ ಆದರ್ಶ ಮತ್ತು ಅವರು ಬದುಕಿದ ರೀತಿ ಇದರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಅವರು ಬಸವಣ್ಣನವರ ಸಮಕಾಲೀನ ಶರಣರಲ್ಲಿ ಒಬ್ಬರು. ಹಾಗಾಗಿ ಅವರ ಜಯಂತಿಯನ್ನು ನಾವು ರಾಷ್ಟ್ರೀಯ ಹಬ್ಬಗಳ ಸಮಿತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ಕಟ್ಟಡ ನಿರ್ಮಾಣ ಹಂತದಲ್ಲಿರೋದ್ರಿಂದ ನಮ್ಮ ಮುಖಂಡರು ಸರಳವಾಗಿ ಮಾಡೋಣ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾಗುವ ವ್ಯವಸ್ಥೆ ಮಾಡಿಕೊಂಡು ಅದ್ದೂರಿಯಾಗಿ ಮಾಡೋಣ ಅಂತ ಹೇಳ್ತಾ
ನುಲಿಯ ಚಂದ್ರಯವರ ಆದರ್ಶಗಳನ್ನ ಎಲ್ಲರೂ ಅಳವಡಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು. ನುಲಿಯ ಚಂದಯ್ಯ ಜಯಂತಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಗಿಡಕ್ಕೆ ನೀರು ಹರಿಸುವ ಮೂಲಕ ಜಯಂತಿಗೆ ದೇವನಹಳ್ಳಿ ತಾಲೂಕು ಕೊರಮ ಜನಾಂಗ ಸಂಘದ ಅಧ್ಯಕ್ಷರಾದ ಕೆ ನಾಗೇಶ್ ಎಕೆಪಿರವರು ಮಾತನಾಡಿದರು. ಶರಣ ನುಲಿಯ ಚಂದಯ್ಯನವರು ಬಸವಣ್ಣನವರ ಸಮಕಾಲೀನರು. ಅವರ ಜೀವನ ಚರಿತ್ರೆ, ವಚನಗಳು ತಿಳಿದುಕೊಂಡು ಬದುಕಿನಲ್ಲಿ ರೂಢಿಸಿಕೊಳ್ಳಬೇಕಿದೆ. ನಮ್ಮ ಸಮಾಜದ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಶಾಲೆ ನಿರ್ಮಿಸಲು ತೀರ್ಮಾನಿಸಲಾಗಿದ್ದು, ದೇವನಹಳ್ಳಿ ಜಾಗ ಮಂಜೂರು ಮಾಡಿಕೊಡಲು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗುವುದು ಅಂತ ಹೇಳಿ ತಿಳಿಸಿದ್ರು. ದೇವನಹಳ್ಳಿ ಪಟ್ಟಣದಲ್ಲಿರುವ ಕೊರಮರ ಭಜನೆ ಮಂದಿರದ ಬಳಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲು ಸಮುದಾಯದವರಿಂದ ಭೂಮಿ ಪೂಜೆ ನಡೆಯಿತು. ಸಮುದಾಯದ ಕೆಲ ಮುಖಂಡರುಗಳು ಅಂಗಡಿ ಮಳಿಗೆಗಳನ್ನು ನಿರ್ಮಿಸಲು ಆರ್ಥಿಕ ಸಹಾಯ ಅನೇಕರು ತನು ಮನವನ್ನ ನೀಡಿ ಸಹಾಯ ಸಹಕಾರವನ್ನು ನೀಡುತ್ತಾರೆ ಅಂತ ಹೇಳಿ ದೇವನಹಳ್ಳಿ ತಾಲೂಕು ಕೊರಮ ಜನಾಂಗ ಸಂಘದ ಅಧ್ಯಕ್ಷರಾದ ಕೆ ನಾಗೇಶ್ ಎಕೆಪಿ ರವರು ತಿಳಿಸಿದರು. ಒಂದು ವರ್ಷದೊಳಗೆ ನಾವು ಅಂಗಡಿಗಳನ್ನ ಕಟ್ಟಿ ಇಲ್ಲೊಂದು ಸಮುದಾಯ ಭವನನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆವತ್ತು ಇವ್ರನ್ನೇ ಉದ್ಘಾಟನೆಗೆ ಕರಿತೀವಿ ಅಂತ ಹೇಳ್ತಾ, ಹಾಗೆ ನಮ್ಮಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಒಂದು 5 ಮನೆ 6 ಮನೆ ಇದೆ. ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಇದ್ದಾರೆ. ಎಲ್ಲ ಹಳ್ಳಿಗಳಲ್ಲೂ ಅಂದ್ರೆ ಏನು ಅಂದ್ರೆ ನಮ್ಮ ಕಸುಬು ಮರ ಮಕ್ರಿ ಇವೆಲ್ಲ ಬೆಳೆಯೋದು. ಆದ್ರಿಂದ ಎಲ್ಲ ಹಳ್ಳಿಗಳಲ್ಲೂ ಇದೆ. ಆ ಹುಡುಗರು ವಿದ್ಯಾಭ್ಯಾಸಕ್ಕೆ ಒಂದು ಹಾಸ್ಟೆಲ್ ಕಟ್ಟಬೇಕು ಅಂತ ಮೊನ್ನೆ ಚೆನ್ನೈನವರು ನಾವು ಇಬ್ರು ಮಾತಾಡ್ಕೊಂಡು ಏನನ್ನ ಮಾಡಿ ಈ ಒಂದು 2 ವರ್ಷದೊಳಗೆ ಹಾಸ್ಟೆಲ್ ಅಂತ ಕಟ್ಕೊಳ್ಳೋಣ, ಹುಡುಗರು ಇಲ್ಲೇ ವಿದ್ಯಾರ್ಥಿಗಳು ಓದೋದಕ್ಕಾಗತ್ತೆ ಅನ್ನೋದೊಂದು ಆಸೆಯಿಂದ ನಾವು ನಿಮ್ಮ ಹತ್ರ ಬರ್ತೀವಿ ಮೇಡಮ್. ದಯವಿಟ್ಟು ಒಂದು ಜಾಗ ಕೊಡಿ, ನಾವು ಕಟ್ಟಿಸ್ಕೊಂತೀವಿ. ನೀವು ಜಾಗ ಕಟ್ಟರೆ ನಾವು ಇರೋ ನಮ್ಮ ಕೈಲಿ ಏನಾಗುತ್ತೋ ಆಗಿ ಒಂದಷ್ಟು ಹಾಸ್ಟೆಲ್ ಕಟ್ಟಿ ವಿದ್ಯಾಭ್ಯಾಸಕ್ಕೋಸ್ಕರ. ಯಾಕೆಂದ್ರೆ ನಮ್ಮಲ್ಲಿ ಮಕ್ಕಳು ಇವಾಗ ಏನಾಗಿದೆ, ಬೇರೆ ತರ ಈ ಪ್ಲಾಸ್ಟಿಕ್ ಬಂದ್ಬಿಟ್ಟು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ಹಾಗೂ ನಾವು ಹೋಗಿ ಕಾಡಲ್ಲಿ ತಂದು ಮಾಡಬೇಕು. ಅಲ್ಲಿ ಫಾರೆಸ್ಟ್ರಿ ಈ ನಡುವೆ ನಮಗೆ ಅವಕಾಶ ಕೊಡ್ತಾ ಇಲ್ಲ ಮೇಡಮ್. ಏನು ಮಕ್ಳಿ ಈ ಗಳ ತರೋದಕ್ಕೆ, ಗಳ ಅಂದ್ರೆ ಬೊಂಬು ಇವೆಲ್ಲ ತರೋದಕ್ಕೆ ಕೊಡ್ತಾ ಇಲ್ಲ. ಆದ್ರಿಂದ ನಾವು ಹುಡುಗರ ವಿದ್ಯಾಭ್ಯಾಸನ ಮಾಡಿದ್ರೆ ಚೆನ್ನಾಗಿ ಆಗ್ತಾರೆ ಅನ್ನೋ ಒಂದು ಇದರಿಂದ ನಾನು ಚಂದ್ರನವರಿಬ್ರು ಮಾತಾಡಿದ್ವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು ಅನ್ನೋದೊಂದು ಇದೆ ಮೇಡಮ್. ಆದ್ರಿಂದ ನೀವು ದಯವಿಟ್ಟು ತಹಸೀಲ್ದಾರ್ ಹಾಗೂ ನೀವು ಒಂದು ಜಾಗ ಎಲ್ಲನ ಕೊಡಿ ನಮ್ಮ ತಾಲೂಕಲ್ಲಿ. ನಾವು ಅದಕ್ಕೆ ಕ್ಲೀನಾಗಿ ನಾವೇ ಕಟ್ಟಿಸ್ಕೊಡ್ತೀವಿ. ಹುಡುಗರು ವಿದ್ಯಾಭ್ಯಾಸಕ್ಕೋಸ್ಕರ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಹಾಗೆ ನಮ್ಮ ಕೃಷ್ಣಯ್ಯನವರು ಅವ್ರು ನಮಗೆ ಹೇಳಿದ್ರು, ಅವ್ರ ತಾತ ಅವರು ಇದಾಗಿ ತಂದೆಯವರು MLA ಆಗಿದ್ರು, ಚಮ್ಮಳ ನಾರಾಯಣಪ್ಪ ಅವರು ಅಂತ. ಅವ್ರ ಹೆಸರನ್ನು ಒಂದು ಅಂಗಡಿ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವೆಲ್ಲ ಚಪ್ಪಾಳೆ ಹೊಡೆಯುವ ಮುಖಾಂತರ ಇದು ಮಾಡಬೇಕು. ಇವರು ಇವತ್ತು ಒಂದು ಅಂಗಡಿ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅವ್ರನ್ನೇ ನಾನು ಅಭಿನಂದನೆ ಸಲ್ಲಿಸ್ತಾ Pradesh
ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ವಿಠಲ್ ಕಾವಳೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್, ದೇವನಹಳ್ಳಿ ಪುರಸಭೆ ಸದಸ್ಯ ಲೀಲಾವತಿ, ಸಮುದಾಯದ ಮುಖಂಡರುಗಳಾದ ಭರತ್ ಚನ್ನಕೇಶವ್, ಜನಾರ್ದನ್ ಸೇರಿದಂತೆ ಸಮಾಜದ ಇತರೆ ಮುಖಂಡರು, ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ ಶಕ್ತಿ